ಕಾವೇರಿ ಕೊಳ್ಳದಲ್ಲೂ ಅಷ್ಟೇ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮ ಕೆಆರ್ಎಸ್ ಡ್ಯಾಮ್ ತುಂಬೋ ಹಂತಕ್ಕೆ ಬಂದಿದೆ ಅನ್ನೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಸೊ ಒಳಹರಿವಿನ ಪ್ರಮಾಣ ಎಷ್ಟು, ಹೊರಹರಿವಿನ ಪ್ರಮಾಣ ಎಷ್ಟು, ಡೀಟೇಲ್ಸ್ ನಾವು ಕೊಡ್ತೀವಿ ನೋಡಿ. ಹಳೆ ಮೈಸೂರು ಭಾಗ ಮಾತ್ರ ಅಲ್ಲ, ನಮ್ಮ ಬೆಂಗಳೂರಿನ ಜೀವನಾಡಿ ಕೂಡ ಹೌದು. ಕೆಆರ್ಎಸ್ ಸಂಪೂರ್ಣ ಭರ್ತಿಗೆ ಜಸ್ಟ್ 4 ಅಡಿ ಮಾತ್ರ ಬಾಕಿ ಇದೆ. ಸದ್ಯ 121 ಅಡಿ ಭರ್ತಿಯಾಗಿದೆ. ಕೆಆರ್ಎಸ್ನ ಜಲಾಶಯ 23 ಕ್ರೆಸ್ಟ್ ಗೇಟ್ಗಳ ಮೂಲಕ 35,000 ಕ್ಯೂಸೆಕ್ ನೀರನ್ನ ಹೊರಗಡೆ ಬಿಡಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಎಂದಿನ ಚಿತ್ರಣ ಅಂತ ಹೇಳಿದ್ರೆ ಕಾವೇರಿ ನದಿ ತೀರದಲ್ಲಿ ಪ್ರವಾಹದ ಭೀತಿ ಉಂಟಾಗ್ತಾ ಇದೆ. ಇನ್ನಷ್ಟು ನೀರನ್ನು ಬಿಟ್ಟರೆ ಕಾವೇರಿ ನದಿ ಪಾತ್ರದ ಗ್ರಾಮಗಳಿದೆಯಲ್ಲ, ಅವೆಲ್ಲವೂ ಕೂಡ ತಾತ್ಕಾಲಿಕವಾಗಿ ಜಲದಿಗ್ಬಂಧನಕ್ಕೆ ಒಳಪಡುತ್ತೆ. ಕೆಆರ್ಎಸ್ ಡ್ಯಾಮ್ ಈ ತಿಂಗಳಲ್ಲಿ ತುಂಬಿದಂತಹ ಇತಿಹಾಸ ಇಲ್ವೇ ಇಲ್ಲ. ಡ್ಯಾಮ್ ಕಟ್ಟಿ 93 ವರ್ಷ ಆಗಿದೆ. 93 ವರ್ಷಗಳಲ್ಲಿ ಜೂನ್ನಲ್ಲಿ ಯಾವತ್ತೂ ಕೂಡ ಕೆಆರ್ಎಸ್ ಡ್ಯಾಮ್ ಭರ್ತಿಯಾಗಿರಲಿಲ್ಲ. ಈಗೊಂದು ಹೊಸ ಇತಿಹಾಸ ಬರೆಯೋದಕ್ಕೆ ಕೆಆರ್ಎಸ್ ಡ್ಯಾಮ್ ಕೂಡ ತುದಿಗಾಲಲ್ಲಿದೆ. ಆರಿದ್ರ ಮಳೆಯ ಎಫೆಕ್ಟ್ ಕಾವೇರಿ ಕೊಳ್ಳದಲ್ಲೂ ಕೂಡ ಜೋರಾಗಿ ಆಗ್ತಾ ಇದೆ. 23 ಗೇಟ್ನಿಂದ 35,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ. ಕೆಆರ್ಎಸ್ ಜಲಾಶಯದಿಂದ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ನದಿ ಪಾತ್ರದ ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಬಲಮುರಿ, ಎಡಮುರಿ, ಸಂಗಮ, ಗೋಸಾಯಿ ಘಾಟ್ಗೆ ನಿರ್ಬಂಧವನ್ನ ಹೇರಿರುವಂತಹದ್ದು. ಅಸ್ಥಿ ವಿಸರ್ಜನೆಯ ಕಾರ್ಯಕ್ಕೂ ಕೂಡ ಶ್ರೀರಂಗಪಟ್ಟಣ ತಾಲೂಕು ಆಡಳಿತ ಬ್ರೇಕ್ ಅನ್ನು ಹಾಕಿದೆ. ಯಾಕೆಂದ್ರೆ ಆ ಪ್ರಮಾಣದಲ್ಲಿ ನೀರು ಈಗ ಹೊರಬಿಡ್ತಾ ಆಗ್ತಾ ಇದೆ. ಅದರ ಜೊತೆಗೇನೆ ಈ ಪ್ರವಾಸಿ ತಾಣಗಳಲ್ಲೆಲ್ಲ ಈ ರೀತಿ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರವಾಸಿಗರು ಬರುವಂತಹ ಸಾಧ್ಯತೆ ಇರುತ್ತೆ. ನೋಡಿ, ಈ ಪ್ರಮಾಣದಲ್ಲಿ ನೀರು ಹರಿತಾ ಇದ್ರೆ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ. ಹಾಗಾಗಿ ಈಗ ಶ್ರೀರಂಗಪಟ್ಟಣ ತಾಲೂಕು ಆಡಳಿತ ಅಸ್ಥಿ ವಿಸರ್ಜನೆ ಸೇರಿದಂತೆ ಪ್ರವಾಸಿ ತಾಣಗಳಿಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಕೊಡಗಿನಲ್ಲೂ ಮಳೆ ಆಗ್ತಾ ಇರೋದ್ರಿಂದ ಸದ್ಯದಲ್ಲಿಯೇ ಕೆಆರ್ಎಸ್ ಡ್ಯಾಮ್ ತುಂಬುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ಜುಲೈ 2ನೇ ವಾರದಲ್ಲಿ ಕೆಆರ್ಎಸ್ ಡ್ಯಾಮ್ ತುಂಬುವ ಹಂತಕ್ಕೆ ಬಂದಿದೆ ಅನ್ನುವಂತಹ ಮಾಹಿತಿಯನ್ನು ನಾವು ಕೇಳ್ತಾ ಇದ್ವಿ. ಬಟ್ ಈಗ ಜೂನ್ ಕೊನೆ ವಾರದಲ್ಲಿಯೇ ತುಂಬುವ ಹಂತಕ್ಕೆ ಬಂದಿದೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಜೊತೆಗೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ನದಿ ಪಾತ್ರದ ಹಳ್ಳಿಗಳಲ್ಲಿ ಅಂತ? ಪ್ರೇಮ್, ನಾವು ಇದುವರೆಗೆ ಈ ದಿನದಂದು ಪ್ರತಿ ವರ್ಷ ನೋಡ್ತಾ ಇದ್ದದ್ದು ಕೆಆರ್ಎಸ್ ಡ್ಯಾಮ್ನ ನೀರಿನ ಮಟ್ಟ 80ರಿಂದ 88 ಅಡಿ ಮಾತ್ರ ಇರ್ತಾ ಇತ್ತು. ಆದರೆ ಈ ಬಾರಿ ಭರ್ತಿಯ ಅಂಚಿಗೆ ಕೆಆರ್ಎಸ್ ಅಣೆಕಟ್ಟೆ ತಲುಪಿರುವಂಥದ್ದು. ನಾನಿದೀಗ ಕೆಆರ್ಎಸ್ ಅಣೆಕಟ್ಟೆಯ ನೀರು ಬಿಟ್ಟಿರುವಂತಹ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಕೆಆರ್ಎಸ್ ಅಣೆಕಟ್ಟೆಯ 21 ಗೇಟ್ಗಳ ಮೂಲಕವಾಗಿ 35,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದಲ್ಲಿ ನದಿಗೆ ನೀರನ್ನು ಬಿಟ್ಟಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಬಂಡೆಗಳ ನಡುವೆ ಆಲ್ನೊರೆಯಂತೆ ಕಾವೇರಿ ನದಿ ಹರಿತಾ ಇದ್ದಾಳೆ. ಈ ನಿಟ್ಟಿನಲ್ಲಿ ಕೆಆರ್ಎಸ್ ಅಣೆಕಟ್ಟೆ ಭರ್ತಿಗೆ ಕೇವಲ 4 ಅಡಿಯಷ್ಟೇ ಬಾಕಿ ಇರುವಂಥದ್ದು. ಕೆಆರ್ಎಸ್ ಅಣೆಕಟ್ಟೆಗೆ 33,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದಲ್ಲಿ ಇನ್ಫ್ಲೋ ಸಹ ಇದೆ. ಡ್ಯಾಮ್ ಸೇಫ್ಟಿಯ ದೃಷ್ಟಿಯಿಂದಾಗಿ 35,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದಲ್ಲಿ ನೀರನ್ನು ಬಿಡಲಾಗ್ತಾ ಇರುವಂಥದ್ದು. ಯಾಕಂದ್ರೆ ಜೂನ್ ತಿಂಗಳಲ್ಲೇ ಕೂಡ ಈ ಪರಿಪ್ರಮಾಣದಲ್ಲಿ ಕೆಆರ್ಎಸ್ ಡ್ಯಾಮ್ ಭರ್ತಿ ಆಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಮಾಣದಲ್ಲಿ ಮಳೆಯ ಸೂಚನೆ ಇರೋದ್ರಿಂದಾಗಿ ಈಗಲೇ 35,000 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ನೀರನ್ನು ಬಿಟ್ಟಿರುವಂಥದ್ದು. ಇವತ್ತು ಮತ್ತೆ ನಾಳೆಯೂ ಕೂಡ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಅತ್ಯಧಿಕ ಮಳೆ ಬೀಳುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ನಾಳೆ ಒಳಗೆ 50,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದಲ್ಲಿ ನೀರು ಕೆಆರ್ಎಸ್ ಅಣೆಕಟ್ಟೆ ಬರುವಂತಹ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಾಳೆಯೂ ಸಹ ಇದೇ ಪ್ರಮಾಣದಲ್ಲಿ ನೀರು ಹೋಗುತ್ತೆ, ಅಥವಾ 50,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದಲ್ಲಿ ನದಿಗೆ ನೀರು ಬಿಡುವಂತಹ ಸಾಧ್ಯತೆ ದಟ್ಟವಾಗಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಕಾವೇರಿ ನದಿ ಪಾತ್ರ ಜನರಿಗೆ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂಥದ್ದು ಕಾವೇರಿ ನೀರಾವರಿ ನಿಗಮ. ತಮ್ಮ ಆಸ್ತಿ ಪಾಸ್ತಿ ಜಾನುವಾರುಗಳ ರಕ್ಷಣೆಗೆ ಮುಂದಾಕಬೇಕು, ಯಾರು ಕೂಡ ನದಿಗೆ ಇಳಿಬಾರದು ನಿಟ್ಟಿನಲ್ಲಿ ಕೂಡ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂಥದ್ದು. ಇದರ ಜೊತೆಗೆ ಕಾವೇರಿ ನದಿ ಪಾತ್ರದಲ್ಲಿರುವಂತಹ ಒಂದಷ್ಟು ಪ್ರವಾಸಿ ಸ್ಥಳಗಳು ಏನೋ ಬಲಮುರಿ, ಎಡಮುರಿ, ಸಂಗಮ ಈ ರೀತಿಯ ಪ್ರದೇಶಗಳೇನಿದ್ದಾವೆ ಅವಕ್ಕೆಲ್ಲರಿಗೂ ಕೂಡ ಪ್ರವಾಸಿಗರ ನಿರ್ಬಂಧ ಏರಲಾಗಿರುವಂಥದ್ದು. ಜೊತೆಗೆ ಕಾವೇರಿ ಮಾತೆ ಅಂದರೆ ಪವಿತ್ರವಾದ ನದಿ, ಇಲ್ಲಿ ಅಸ್ಥಿ ವಿಸರ್ಜನೆ ಮತ್ತೆ ಪಿಂಡ ಪ್ರದಾನ ಮಾಡಿದ್ರೆ ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಜನರಲ್ಲಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸದ್ಯ ಕಾವೇರಿ ನದಿ ಅಪಾಯ ಮಟ್ಟದಲ್ಲಿ ಹರಿಯುವಂತ ಮುನ್ಸೂಚನೆ ಇರೋದ್ರಿಂದಾಗಿ ಅದೆಲ್ಲಕ್ಕೂ ಕೂಡ ಇದೀಗ ಬ್ರೇಕ್ ಅನ್ನ ಹಾಕಿದ್ದಾರೆ. ಒಟ್ಟಾರೆ ಒಂದು ಕಡೆ ಕಾವೇರಿ ನದಿ ತುಂಬುತ್ತಾ ಇದೆ, ಅಂದ್ರೆ ಮೈದುಂಬಿ ಹರಿತಾ ಇರುವಂಥದ್ದು. ಮತ್ತೊಂದು ಕಡೆ ಕೆಆರ್ಎಸ್ ಅಣೆಕಟ್ಟೆ ಭರ್ತಿಗೆ ಕೇವಲ 4 ಅಡಿಯಷ್ಟೇ ಬಾಕಿ ಇದೆ. ಇದು ಒಂದ್ ಕಡೆ ಸಂತಸದ ವಾತಾವರಣ ಮನೆ ಮಾಡಿದ್ರೆ, ಇನ್ನೊಂದು ಕಡೆ ಮುಂದಿನ ದಿನಗಳಲ್ಲಿ ಮಳೆ ಪ್ರಮಾಣ ಹೆಚ್ಚಾದಂತಹ ಸಂದರ್ಭದಲ್ಲಿ ಕಾವೇರಿಯ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಕೂಡ ಎದುರಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.